ಮೊನ್ನೆ ಇನ್ನು ಇಲ್ಲ ಅನ್ನೋ ಸುದ್ದಿ ಗೊತ್ತಾದಾಗ ಒಂದು ಕ್ಷಣ ನನ್ನ ಮನಸ್ಸು ಒಂದ್ಸಲ ಅಲ್ಲೇ ಸ್ಟಾಪ್ ಆಯ್ತು, ನಿಂತೋಯ್ತು. ಯಾಕಂದ್ರೆ ಮೇಷ್ಟ್ರ ಜೊತೆಗಿನ ಒಡನಾಟ ಇವತ್ತಿಂದಲ್ಲ, 5 ವರ್ಷ 10 ವರ್ಷದಲ್ಲ. 1990ರಿಂದ ನಾನು ಮೇಷ್ಟ್ರ ಜೊತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಅವರ ಒಡನಾಟವನ್ನು ಪಡೆದವನು, ಅವರ ಪ್ರೀತಿಯನ್ನ ಪಡೆದವನು, ಅವರ ಅಭಿಮಾನವನ್ನು ಪಡೆದವನು, ಅವರ ಹೊಗಳಿಕೆಯನ್ನು ಪಡೆದವನು, ಜೊತೆಗೆ ಕೆಲಸ ಮಾಡಿದವನು. ನಾನು ತಕ್ಷಣ ಒಂದು 15 ನಿಮಿಷ ಸುದ್ದಿ ಗೊತ್ತಾದ ಕೂಡಲೇ ಕೂತ್ಕೊಂಡು ಆಮೇಲೆ ಆ ಸುದ್ದಿಯನ್ನು ನನ್ನ ಗೆಳೆಯರ ಬಳಗಕ್ಕೆ, ನಂತರ ಯೋಚನೆ ಮಾಡುವಂತಹ ಜನರಿಗೆ, ಪಂಚಾಯತ್ ರಾಜ್ನಲ್ಲಿ ಮೇಷ್ಟ್ರ ಜೊತೆ ಕೆಲಸ ಮಾಡಿದವರಿಗೆ, ಅವ್ರ ಮೇಲೆ ತುಂಬಾ ಅಭಿಮಾನ ಇಟ್ಟವರಿಗೆಲ್ಲ ಕಳಿಸ್ತೆ. ಒಂದು ಸಣ್ಣ ಲೇಖನವನ್ನು ಬರೆದೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ, ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಗೆ ಘನತೆಯನ್ನು ತರಲಿಕ್ಕೆ ಹೋರಾಟ ಮಾಡಿದವರು. ಆದರೆ ಇವತ್ತಿನ ದಿನ ನಾವು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಘನತೆ ಕಳೆದುಕೊಳ್ಳುವಂತಹ ದಿನದಲ್ಲಿದ್ದೇವೆ. ಬಹಳ ನೋವಿನ ವಿಚಾರ. ಇವತ್ತು ನಾವು ಯಾವುದಕ್ಕೆ ಹೋರಾಟ ಮಾಡಿದೆವೋ, ಯಾವುದಕ್ಕಾಗಿ ಜಗಳ ಮಾಡಿದೆವೋ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ವಾದ ಮಾಡಿದೆವೋ, ಆ ವ್ಯವಸ್ಥೆ ಇವತ್ತು ಅಧಪತನದತ್ತ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೇಷ್ಟ್ರನ್ನ ನಾವು ಕಳ್ಕೊಂಡಿದ್ದೇವೆ ಅಂತ ಬರುತ್ತೆ. ಸಾಕ್ಷರತಾ ಆಂದೋಲನ ಮೂಲಕ ನಮ್ಮ ಸ್ನೇಹ ಆರಂಭ ಆಗಿದ್ದು. ನಾನು ಹೇಳಿದೆ, ನಾನು ಪ್ರತಿಯೊಬ್ಬರ ಜೊತೆನೂ ಸ್ವಲ್ಪ ಕೆಲವು ಸಂದರ್ಭಗಳಲ್ಲಿ ಒರಟಾಗಿ ಮಾತಾಡ್ತೀನಿ. ಆದ್ರೆ ನಾನು ವ್ಯಕ್ತಿಗತವಾಗಿ ಇಷ್ಟು ದಿವಸಗಳ ಸುಮಾರು 26-27 ವರ್ಷಗಳ ಅವರ ಒಡನಾಟದಲ್ಲಿ ಒರಟಾಗಿ ಮಾತಾಡದೇ ಇರುವಂತ, ಅಸಮಾಧಾನವನ್ನು ವ್ಯಕ್ತಪಡಿಸದೇ ಇರುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಜನಾರ್ದನ ಮೇಷ್ಟ್ರು. ಅವ್ರನ್ನೆಲ್ಲರೂ ಮೇಷ್ಟ್ರು ಅಂತ ಕರಿತೀರಿ ನೀವು, ನಾನು ಮೇಷ್ಟ್ರಿ ಅಂತಲೇ ಕರಿತೀನಿ, ಜನಾರ್ದನ ಮೇಷ್ಟ್ರಿ ಅಂತ ಕರೆಯೋದು. ಆದ್ರೆ ವಿಶೇಷ ಅಂತ ಹೇಳಿದ್ರೆ ಈ ಮೇಷ್ಟ್ರು ನನ್ನ ಪಾಠನ ಬಹಳ ಪ್ರೀತಿಯಿಂದ ಕೇಳಿಸ್ಕೊಳ್ತಾ ಇದ್ರು. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ನಾನೊಂದು 15 ವರ್ಷಗಳ ಕಾಲ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ತರಬೇತಿ ಸಾಮಗ್ರಿ ಸಿದ್ಧಪಡಿಸುವಂತ ಸಲಹೆಗಾರನಾಗಿ, ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದವನು. ತುಂಬಾ ಕೆಲಸ ಮಾಡಿದ್ದೇವೆ. ಅವರ ಜ್ಞಾನ ಇದೆಯಲ್ಲ ಹೇಳಿದ್ರು, ನಾನು ಮತ್ತೆ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಮತ್ತೆ ಅವರು ಕೇರಳಕ್ಕೆ ಹೋಗಿದ್ವಿ, ತುಂಬಾ ಸಲ ಹೋಗಿದ್ದೀವಿ. ನನಗೊಂದು ಅಧ್ಯಯನ ಮಾಡುವಂತ ಅವಕಾಶ ಸಿಕ್ಕಿತ್ತು ಹಂಗರ್ ಪ್ರಾಜೆಕ್ಟ್ ಇಂದ. ಕರ್ನಾಟಕ ಮತ್ತೆ ಕೇರಳ ರಾಜ್ಯದ ಪಂಚಾಯತ್ ರಾಜ್ ವ್ಯವಸ್ಥೆ ವ್ಯತ್ಯಾಸ ಏನು, ಕಂಪ್ಯಾರಿಟಿವ್ ಸ್ಟಡಿ ಅದು. ನಾನು ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡೆ, ಕೇರಳದಲ್ಲಿ ಕಣ್ಣೂರು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಸುಮಾರು 10 ದಿವಸಗಳ ಕಾಲ ನಾವು ಕೇರಳಕ್ಕೆ ಹೋಗಿ ನಾನು ತಮ್ಮ ತಂಡ ಒಂದು 10-12 ಜನರ ತಂಡ ಕೇರಳಕ್ಕೆ ಹೋಗಿ ಕಣ್ಣೂರು ಜಿಲ್ಲೆ ಎಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆ ಎಲ್ಲ ಹಂತಗಳು, ಗ್ರಾಮ ಸಭೆಯಿಂದ ಹಿಡಿದು ಗ್ರಾಮ ಪಂಚಾಯತಿ, ಅಲ್ಲಿ ತಾಲೂಕ್ ಪಂಚಾಯತಿ ಇಲ್ಲ, ಅಲ್ಲಿ ಬ್ಲಾಕ್ ಪಂಚಾಯತಿ ಅಂತ ಇರೋದು. ಸಣ್ಣದು ಬ್ಲಾಕ್ ಅಂದ್ರೆ ಒಂದು ತಾಲೂಕಿನಲ್ಲಿ 3-4 ಬ್ಲಾಕ್ ಬರ್ತದೆ, ರೆವೆನ್ಯೂ ಬ್ಲಾಕ್ಗಳು. ಅಲ್ಲಿ ಬ್ಲಾಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ನಂತರ ಬ್ಲಾಕ್ ಪಂಚಾಯತಿ, ಆಮೇಲೆ ಜಿಲ್ಲಾ ಪಂಚಾಯತಿ ಇರೋದು. ಈ ಎಲ್ಲ ಹಂತಗಳು ಅಲ್ಲಿ DPC ಅಂತ ಇದೆ, ಜಿಲ್ಲಾ ಯೋಜನಾ ಸಮಿತಿ. ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿಯ ಅಂಶಗಳನ್ನ ಮಾಹಿತಿಯನ್ನ ಪಡ್ಕೊಂಡು ಆಮೇಲೆ ಉಡುಪಿಗೆ ಬಂದು ಉಡುಪಿ ವ್ಯವಸ್ಥೆ ನಮ್ಗೆ ಗೊತ್ತಿರುವಂಥದ್ದು, ನಮ್ಮ ವ್ಯವಸ್ಥೆ ಹೇಗಿದೆ ಅಂತ. ಆದ್ರೆ ಅದನ್ನು ಕೂಡ ಅಧ್ಯಯನ ಮಾಡಿ ಒಂದು ವರದಿ, ತುಂಬಾ ಒಳ್ಳೆ ವರದಿ ಸಿಕ್ತು. ಅದರಲ್ಲಿ ಮೇಷ್ಟ್ರ ಪಾತ್ರ ಬಹಳ ದೊಡ್ಡದು. ಇತ್ತೀಚೆಗೆ 6 ತಿಂಗಳ ಹಿಂದೆ ಮೇಷ್ಟ್ರಿಗೆ ನಾನು ಕರೆ ಮಾಡಿದ್ದೆ. ಫೋನ್ ತಗೊಳ್ಳಿಲ್ಲ. ಯಾವಾಗಲೂ ಅವರು ಫೋನ್ ಮಾಡುವಾಗಲೇ ಒಂದೇ ಸಲ ತಗೊಳ್ತಾರೆ, ಫೋನ್ ತಗೊಳ್ಳಿಲ್ಲ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅವರೇ ಫೋನ್ ಮಾಡಿದ್ರು. ವಿಲ್ಫ್ರೆಡ್ ಮಲಗಿದ್ದೆ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ನಾನು ಫೋನ್ ಮಾಡಿದ್ದು, ಟಿ.ಬಿ. ಶೆಟ್ಟರ್ ಇದ್ರು ಅಂತ ಹೋದ್ರು. ಈಗ ಟಿ.ಬಿ. ಶೆಟ್ಟರ್ ನಂಬರ್ ಬೇಕಾಗಿತ್ತು ನನಗೆ. ಮಂಡ್ಯದಿಂದ ಸುನಂದಾ ಜಯರಾಮ್ ಅವರು ಕರೆ ಮಾಡಿದ್ರು. ಮಂಡ್ಯದಿಂದ ಸುನಂದಾ ಜಯರಾಮ್ ಅವರು ರೈತ ನಾಯಕಿ, ಬಹಳ ಒಳ್ಳೆಯ ಒಬ್ರು ನಾಯಕಿ, ಅವರು ಬಹಳ ಕಮಿಟೆಡ್. ಅವರು ಕರೆ ಮಾಡಿ, ವಿಲ್ಫ್ರೆಡ್ ಈ ತರ ಆಗಿದೆ, ನಮ್ಮ ಗ್ರಾಮ ಪಂಚಾಯತಿಯನ್ನ ಮದ್ದೂರು ನಗರಸಭೆಗೆ ಸೇರಿಸ್ಕೊಳ್ತಾ ಇದ್ದಾರೆ, ನಮ್ಮ ಯಾವ ಹೋರಾಟ ಕೂಡ ಅದನ್ನು ತಡೆಯುವಂಥದ್ದಿಲ್ಲ, ಎಲ್ರಿಗೂ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೇಕು, ನಗರಸಭೆಗೆ ಸೇರಿದ ಕೂಡಲೇ ಆಸ್ತಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಮ್ಗೆ ಬೇಡ, ನಮ್ಗೆ ಈ ಪಂಚಾಯತ್ ಬೇಕು, ನಮ್ಗೆ ಪ್ರಜಾಪ್ರಭುತ್ವ ಬೇಕು, ಏನಾದ್ರೂ ಮಾಡಿ ಉಳಿಸ್ಬೇಕಲ್ಲ ಅಂತ. ಆಗ ಕಾನೂನಾತ್ಮಕವಾಗಿ ಏನಾದ್ರೂ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುದಾದ್ರೆ ಅಂತ ಹೇಳಿ 6 ತಿಂಗಳ ಹಿಂದೆ, ಅದರ ನಂತರ ನನ್ನ ಮತ್ತು ಅವರ ಮಾತುಕತೆ ಇಲ್ಲ. ಮೊನ್ನೆ ಬಂದೆ ನಾನು 7ನೇ ತಾರೀಕು. ನಾವು ನೋಡಿದ ಜನಾರ್ದನ ಮೇಷ್ಟ್ರನ್ನ ಆ ಗಾಜಿನ ಪೆಟ್ಟಿಗೆಯಲ್ಲಿ ನೋಡಿದಾಗ ಅದನ್ನ ಹಂಚಿಕೊಳ್ಳುವಂಥದ್ದು ಕಷ್ಟ. ಒಂದು ಚೇತನ, ಒಂದು ಚೈತನ್ಯ ಅದು.
ಯಾವುದೇ ಸ್ವಾರ್ಥ ಇಲ್ಲದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಬಂದ ಇಡೀ ಜೀವನ ಪರ್ಯಂತ ಸಾಮಾಜಿಕ ನ್ಯಾಯಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ, ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ, ಪಂಚಾಯತ್ ಸಬಲೀಕರಣಕ್ಕಾಗಿ ಅವರ ಎಲ್ಲ ಹಂತಗಳಲ್ಲೂ ಪಂಚಾಯತ್ ಅಧ್ಯಕ್ಷರಾದಾಗ ನಾನು ಅದ್ರ ಟೈಮ್ ಇಲ್ಲ ನಾನು ಹೇಳಲಿಕ್ಕೆ. ಒಂದು ಒಳ್ಳೆ ಇನ್ಸಿಡೆಂಟ್ ಇದೆ ನನಗೆ ಗೊತ್ತಿದೆ. ಒಂದು ಸಾಮಾಜಿಕ ಒಂದು ತಾರತಮ್ಯ ನಡೀತಾ ಇತ್ತು ಒಂದು ಪ್ರಾರ್ಥನಾ ಮಂದಿರದಲ್ಲಿ. ಒಂದು ವರ್ಗದ ಜನರಿಗೆ ದೂರ ಇದ್ದುಕೊಂಡು ಅವರು ಬಾರಿಸಬೇಕಾಗಿತ್ತು ವಾದ್ಯಾನ. ಅವರು ಸಾಮಾಜಿಕ ನ್ಯಾಯ ಸಮಿತಿಯ ವ್ಯಾಪ್ತಿಗೆ ಅದನ್ನು ತಂದು ಎಲ್ಲರನ್ನು ಕೂರಿಸಿಕೊಂಡು, ಇದಲ್ಲ, ಸಂವಿಧಾನ ನಮಗೆ ಇದನ್ನು ಹೇಳ್ಕೊಟ್ಟಿಲ್ಲ, ಇದು ಅನ್ಯಾಯ ನಾವು ಮಾಡ್ತಾ ಇರೋದು ಆ ಸಮುದಾಯಕ್ಕೆ, ಅದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ರೆ ನಾವು ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗುತ್ತೆ ಹೇಳಿ ಆ ಅನ್ಯಾಯವನ್ನು, ಆ ತಾರತಮ್ಯವನ್ನು ನಿಲ್ಲಿಸಿದಂತ ಉದಾಹರಣೆ ನನಗೆ ಗೊತ್ತಿದೆ. ಅಂತ ಅದ್ಭುತ ಚೇತನ. ಅವರು ಅಧ್ಯಕ್ಷರಾಗಿದ್ದಾಗ ಮರವಂತೆ ಗ್ರಾಮ ಪಂಚಾಯಿತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಅದ್ಭುತ ಬೆಸ್ಟ್ ಗ್ರಾಮ ಪಂಚಾಯಿತಿಯಾಗಿ ಗುರುತಿಸುವ ಹಾಗೆ ಮಾಡಿದ್ರು. ಸಣ್ಣ ಚೇತನ, ಬಹಳ ಅದ್ಭುತ ವ್ಯಕ್ತಿ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಎಲ್ಲರೂ ಹೇಳಿದ್ರು ಅದನ್ನ ಆ ವ್ಯಾಕ್ಯೂಮ್ ಅನ್ನ, ಖಾಲಿ ಜಾಗ ಇದೆಯಲ್ಲ, ತುಂಬಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅವರ ನೆನಪಿನಲ್ಲಿ ನಾವು ಪ್ರತಿ ವರ್ಷ ಅವರನ್ನು ನಾವು ಮರಿಲಿಕ್ಕೆ ಬಿಡಬಾರ್ದು. ಜನ ಮರಿತಾರೆ, ನನ್ಗೆ ಗೊತ್ತಿದೆ, ನಾವೆಲ್ಲ ಮರೆತು ಬಿಡ್ತೀವಿ. ನಾವು ಬಹಳ ನಮ್ಮ ಚರಿತ್ರೆ ನೋಡಿ, ನಾವು ಯಾರನ್ನು ಕೂಡ ಒಳ್ಳೆ ಜನರನ್ನ ಬಹಳ ದಿವಸ ನೆನಪಿಟ್ಟುಕೊಳ್ಳಲ್ಲ. ಒಂದು 4 ದಿವಸ ಮಾತಾಡ್ತೀವಿ, ಬಿಟ್ಬಿಡ್ತೀವಿ. ಆದ್ರೆ ಜನಾರ್ದನ ಮೇಷ್ಟ್ರ ವಿಷಯದಲ್ಲಿ ಆತರ ಆಗ್ಬಾರ್ದು. ಪ್ರತಿ ವರ್ಷ ಅವರ ಸ್ಮರಣೆಯನ್ನ, ಅವರ ನೆನಪನ್ನ, ಅವರ ಕೆಲಸಗಳನ್ನ ಗುರುತಿಸುವಂತಲಿಕ್ಕೆ ಸಾಧ್ಯ ಆಗುವಂತ, ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂತ ಒಂದು ಪರ್ಮನೆಂಟ್ ಕಾರ್ಯಕ್ರಮ, ಒಂದು ಕಾಯಂ ಆದ ಕಾರ್ಯಕ್ರಮವನ್ನ ದಯವಿಟ್ಟು ಕುಂದಾಪುರದ ಸ್ನೇಹಿತರು, ಸುಬ್ರಹ್ಮಣ್ಯ ಇದ್ದಾರೆ, ನೀವೆಲ್ಲ ಇದ್ದೀರಿ, ಖಂಡಿತ ತೊಂದರೆ ಆಗೋದಿಲ್ಲ. ಅದ್ಭುತವಾಗಿ ಅದನ್ನು ನಾವು ಬೆಳೆಸ್ತಾ ಹೋಗ್ಬೋದು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ.